Hello students. So last class we are discussing about getting to know plants. How we should know or getting to know the plants. So plants, in which way we have to know that. Okay. So we have seen about the plant systems. Okay. We have seen about there are types of plants, flowering and non-flowering of plants. ಯಾವ ಹೂ ಬಿಡ್ತಾವಲ್ಲ flowering of plants, ಯಾವ ಹೂ ಬಿಡಂಗಿಲ್ಲ, those are non-flowering of plants. So after that we have seen their herbs, shrubs and trees. Herbs ನೋಡಿದೀವಿ, shrubs ನೋಡಿದೀವಿ, trees ನೋಡಿದೀವಿ. These are the types of plants. Okay. So ಏನೇನು ಇರ್ತದ herbs, shrubs ಮತ್ತು ಇದ್ರೊಳಗನ್ನು ನೋಡೋಣ. So after that we have seen the root system. ಒಂದು ಪ್ಲಾಂಟ್ ಇರ್ತದ, ಪ್ಲಾಂಟ್ ಅದು ಏನೇನು ಪಾರ್ಟ್ಸ್ ಇರ್ತಾವ ನೋಡಿದೀವಿ. ಬಡ್ ಇರ್ತದ, ಫ್ಲವರ್ ಇರ್ತದ, ದೆನ್ ಫ್ರೂಟ್, ಲೀಫ್, ಸ್ಟೆಮ್, ಮೇನ್ ರೂಟ್, ಲ್ಯಾಟ್ರಲ್ ರೂಟ್ಸ್. ಸೊ ಅಂದ್ರೆ ಎದ್ರೊಳಗೆ ಇರ್ತದೆ ಇದು ಓನ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ ಒಳಗೆ. ಟ್ಯಾಪ್ ರೂಟ್ ಸಿಸ್ಟಮ್ ಒಳಗೆ ಒಂದು ಇರ್ತದ, ಒಂದು ಸ್ಟ್ರೇಟ್ ರೂಟ್ ಇರ್ತದ, ಅದಕ್ಕೆ ಮಕ್ಳಿಗೆ ಇದನ್ನು ಹೋಗಿರ್ತಾವೆ. ಸೊ ಸ್ಟ್ರೇಟ್ ರೂಟ್ ಬಂದು ದಟ್ ಈಸ್ ಮೇನ್ ರೂಟ್, ಇವು ಮಕ್ಳು ಹೋದದ್ದು ಲ್ಯಾಟ್ರಲ್ ರೂಟ್ಸ್. ಬಟ್ ಫೈಬರ್ ರೂಟ್ ಸಿಸ್ಟಮ್ ಒಳಗೆ ಎಲ್ಲಾನು ಹಿಂಗೆ ಹೋಗಿಬಿಟ್ಟಿರ್ತಾವೆ. ಸೊ ಯು ಕ್ಯಾನ್ ಸಿ, ಐ ಥಿಂಕ್ ಬುಕ್ ಒಳಗೆ ನನಗೆ ಗೊತ್ತಾಯ್ತು ಇಲ್ಲ ನೋಡಿಲ್ಲ, ಬುಕ್ ಒಳಗೆ ನೋಡಿಲ್ಲ. ಸೊ ದಿಸ್ ಇಸ್ ರೆಫರೆನ್ಸ್ ಬುಕ್ಸ್, ಯು ಕ್ಯಾನ್ ಸಿ ದೇರ್. ಸೊ ದಿಸ್ ಈಸ್ ಟ್ಯಾಪ್ ರೂಟ್. ಇಲ್ಲಿ ಒಂದು ರೂಟ್ ಬಂದದ, ಉಳಿದದ್ದು ಲ್ಯಾಟ್ರಲ್ ಬಂದವು. ಸೊ ದೀಸ್ ಆರ್ ಫೈಬ್ರಸ್ ರೂಟ್. ಓಕೆ, ಮುಂದೆ ಸಿಕ್ಸ್ದವ್ರು ಕರೆಕ್ಟ್ ಹೋಮ್ವರ್ಕ್ ಕಳಿಸ್ತಾ ಇಲ್ಲ ನೀವು. ಯಾಕೆ, ಏನು ಪ್ರಾಬ್ಲಮ್ ಆಗೈತಿ, ಹೋಮ್ವರ್ಕ್ ಕಳಿಸ್ರಿ. ಓಕೆ, ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಇರ್ತಾವೆ 20 ಮಾರ್ಕ್ಸ್. So that is all dependent on your homework, then your activities, your projects. Idr ಮೇಲೆ ಇರ್ತಾವೆ 20 marks. Your internal exams ಅದರ ಮೇಲೆ ಇರ್ತಾವೆ. ಸೊ ಅದಕ್ಕೆ ಹೋಮ್ವರ್ಕ್ ಕೂಡ ಕರೆಕ್ಟ್ ಸೆಂಡ್ ಮಾಡಿರಿ. ಎಸ್, ಫೈಬ್ರಸ್ ರೂಟ, ಟ್ಯಾಪ್ ರೂಟ್ ನೋಡಿದ್ವಿ. ಫಂಕ್ಷನ್ಸ್ ಆಫ್ ರೂಟ್ ಏನು ಹಂಗಾರ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ರೂಟ್ ನೋಡುನು. ಆಮೇಲೆ ಏನು ಮಾಡೋನು, ಅವು ಶ್ರಬ್ಸ್ ಇದಕ್ಕೆ ಏನೇನು ಡಿಫ್ರೆನ್ಸ್ ಅದ ನೋಡುನು. What are the functions of root? So if you try to pull out a plant from the ground, it will not come out easily. What fixes the plant firmly in the ground? The roots. The roots are said to anchor the plant to the soil. ನೋಡ್ರಿ, ಏನಾರ ನೀವು ಪ್ಲಾಂಟ್ಸನ್ನು ಒಂದು ಯಾವುದೋ ಸಣ್ಣ ಪ್ಲಾಂಟ್ ಇರ್ತದೆ, ಅದನ್ನ ಜಗ್ಗಕ್ಕೆ ಹೋದ್ರಿ ಅಂದ್ರೆ ಒಮ್ಮೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಹೇಳ್ರಿ, ಅದ್ರ ಬೇರ್ ಒಳಗೆ ಹೋಗಿರ್ತದೆ, ಬೇರ್ ಸ್ಟ್ರಾಂಗ್ ಆಗಿ ಮಣ್ಣ ಹಿಡ್ಕೊಂಡಿರ್ತದೆ. ದ್ಯಾಟ್ ವಿ ಸೇ ಇಟ್ ಆಸ್ ಅ ರೂಟ್. ಸೊ ರೂಟ್ ಅಲ್ಲಿ ಸ್ಟ್ರಾಂಗ್ ಆಗಿ ಹಿಡ್ಕೊಡೋದ್ರಿಂದ ವಿ ಕಾಲ್ ಇಟ್ ಆಸ್ ಆಂಕರ್. ದ ರೂಟ್ ಈಸ್ ಕಾಲ್ಡ್ ಆಸ್ ದ ಆಂಕರ್ ಆಫ್ ದ ಪ್ಲಾಂಟ್. ಅದಕ್ಕೆ ನಾವೇನಂತೀವಿ, ಆಂಕರ್ ಆಫ್ ದ ಪ್ಲಾಂಟ್ ಅಂತ ಕರಿತೀವಿ. ಕ್ಯಾನ್ ಅ ಪ್ಲಾಂಟ್ ಸರ್ವೈವ್ ಇಫ್ ಯು ಕಟ್ ಆಲ್ ಇಟ್ಸ್ ರೂಟ್ಸ್ ಅಂಡ್ ಫಿಕ್ಸ್ ಇಟ್ ಟು ದ ಗ್ರೌಂಡ್? ರೂಟ್ ಎಲ್ಲ ತೆಗೆದು ನೀವು ಗ್ರೌಂಡಿಗೆ ಹಾಕಿದ್ರೆ ಪ್ಲಾಂಟ್ ಸರ್ವೈವ್ ಆಗ್ತದೆ? ಇಲ್ಲ. ಸೊ ಪ್ಲಾಂಟ್ಸ್ ವಿಲ್ ಸರ್ವೈವ್ ಓನ್ಲಿ ಇಫ್ ದರ್ ಇಸ್ ಅ ರೂಟ್. ವಿದೌಟ್ ರೂಟ್ ಇಟ್ ಕೆನಾಟ್ ಸರ್ವೈವ್. Definitely not. It will dry up after some time. This is because roots absorb water and minerals present in the soil. Roots the ಕೆಲಸ ಏನು, they absorb the water and minerals from the soil and they give it to the all parts of the plant. Water and mineral salts reach the stem and the branches through a system of thin tubes present in the roots and the stem. So roots ಒಳಗಿಂದ ಏನು ಮಾಡ್ತೈತಿ, ನೀರ ಮತ್ತು ಮಿನರಲ್ಸ್ ಏನು ಮಾಡ್ತಾವು, ಏನು ಲೈಟ್ ಹೊಡಿದ, ರೂಟ್ ಒಳಗಿಂದ ಮಿನರಲ್ಸ್ ಮತ್ತು ವಾಟರ್ ಏನು ಮಾಡ್ತದೆ, ಸ್ಟೆಮ್ಮಿಗೆ ಹೋಗ್ತದೆ ಮತ್ತು ಡಿಫ್ರೆಂಟ್ ಪಾರ್ಟ್ಸಿಗೆ ಆಫ್ ದ ಪ್ಲಾಂಟಿಗೆ ಹೋಗ್ತದೆ. ಸೊ ಅಲ್ಲಿ ಹೋಗಿ ಏನಾಗ್ತದೆ, ಅವುಗಳನ್ನೆಲ್ಲ ಮಿನರಲ್ ಒಳಗೆ ರಿಚ್ ಮಾಡ್ತದೆ. ದೆನ್ ಇಟ್ ರೀಚಸ್ ಇಟ್ ಇನ್ ದ ವಾಟರ್. ರೂಟ್ಸ್ ಆಲ್ಸೋ ಬೈಂಡ್ ದ ಸಾಯಿಲ್ ಪಾರ್ಟಿಕಲ್ಸ್ ಟುಗೆದರ್ ಅಂಡ್ ದಿಸ್ ಪ್ರಿವೆಂಟ್ ಸಾಯಿಲ್ ಎರೋಷನ್. ರೂಟ್ ಆಲ್ಸೋ ಏನು ಮಾಡ್ತೈತಿ, ಇಟ್ ಬೈಂಡ್ ದ ಸಾಯಿಲ್ ಪಾರ್ಟಿಕಲ್ಸ್ ಟುಗೆದರ್. ಸಾಯಿಲ್ ಪಾರ್ಟಿಕಲ್ಸ್ ಟುಗೆದರ್ ಆಗಿ ಬೈಂಡ್ ಮಾಡ್ತದೆ. ದೆನ್ ಇಟ್ ಪ್ರಿವೆಂಟ್ ಸಾಯಿಲ್ ಎರೋಷನ್. ಮತ್ತು ಇದು ಏನು ಮಾಡ್ತದೆ, ಸಾಯಿಲ್ ಎರೋಷನ್ ಅನ್ನು ಕೂಡ ಪ್ರಿವೆಂಟ್ ಮಾಡ್ತದೆ. ದೇ ಆಲ್ಸೋ ಬೈಂಡ್ ದ ಸಾಯಿಲ್ ಪಾರ್ಟಿಕಲ್ಸ್ ಟುಗೆದರ್. ರೂಟ್ಗಳು ಏನು ಮಾಡ್ತಾವೆ, ಸಾಯಿಲ್ ಪಾರ್ಟಿಕಲ್ಸ್ ನ ಕೂಡಿಸ್ತಾವೆ. ಹಿಂಗಾಗಿ ಏನು ಮಾಡ್ತಾವು, ಸಾಯಿಲ್ ಆದಷ್ಟು ಹೋಗ್ಲಾರ್ದಂಗೆ ನೋಡ್ಕೋತಾವೆ, ಗಾಳಿಗೆ ಅಥವಾ ನೀರಿಗೆ ಹರಿದು ಹೋಗ್ಲಾರ್ದಂಗೆ. ಅಂದ್ರೆ ಸಾಯಿಲ್ ಎರೋಷನ್ ಕಡಿಮೆ ಆಗೋಂಗೆ ಮಾಡ್ತಾವೆ. ನೆಕ್ಸ್ಟ್, ಮಾಡಿಫಿಕೇಶನ್ಸ್ ಆಫ್ ದ ರೂಟ್. ಸೊ ವಾಟ್ ಆರ್ ದ ಮಾಡಿಫಿಕೇಶನ್ಸ್ ಆಫ್ ದ ರೂಟ್? ರೂಟ್ ಹೆಂಗೆ ಮಾಡಿಫೈ ಆಗ್ತಾವ, ದ್ಯಾಟ್ ಒನ್ ವಿ ವಿಲ್ ಸಿ. ಸಮ್ ಪ್ಲಾಂಟ್ಸ್ ರೂಟ್ ಪರ್ಫಾರ್ಮ್ ಅದರ್ ಫಂಕ್ಷನ್ಸ್ two besides the three primary functions mentioned above. Sometimes ಏನಾಗ್ತದ, ರೂಟ್ ಪರ್ಫಾರ್ಮ್ ಅದರ್ ಫಂಕ್ಷನ್ಸ್, ಇನ್ನೊಂದಿಷ್ಟು ಫಂಕ್ಷನ್ ಅನ್ನು ಪರ್ಫಾರ್ಮ್ ಮಾಡ್ತದ ರೂಟ್. ಟೂ ಬಿಸೈಡ್ಸ್ ದ ತ್ರೀ ಪ್ರೈಮರಿ ಫಂಕ್ಷನ್ಸ್, ಮೆನ್ಷನ್ಡ್ ಅಬೌವ್. ಪ್ರೈಮರಿ ಫಂಕ್ಷನ್ಸ್ ಅನ್ನು ಮೆನ್ಷನ್ ಮಾಡೋದನ್ನ ಅದನ್ನ ಮಾಡ್ತದೆ. ಫಾರ್ ದಿಸ್ ದೇರ್ ಸ್ಟ್ರಕ್ಚರ್ ಈಸ್ ಸ್ಲೈಟ್ಲಿ ಚೇಂಜ್ಡ್. ಅದಕ್ಕೆ ಏನಾಗ್ತದೆ, ಈ ಸ್ಟ್ರಕ್ಚರ್ ಸ್ಲೈಟ್ ಆಗಿ ಚೇಂಜ್ ಆಗಿರ್ತದೆ. These changes are known as modifications. ಈ ಚೇಂಜ್ಗಳಿಗೆ ನಾವು ಏನಂತೀವಿ, modifications ಅಂತ
ಕರಿತೀವಿ. ಓಕೆ, ರೂಟ್ಸ್ ಆರ್ ಮಾಡಿಫೈಡ್ ಟು ಸ್ಟೋರ್ ಫುಡ್. ರೂಟ್ಸ್ ಅನ್ನ ದೇ ಆರ್ ಮಾಡಿಫೈಡ್ ಟು ಸ್ಟೋರ್ ಫುಡ್, ಅವುಗಳನ್ನ ಮಾಡಿಫೈ ಮಾಡಲಾಗಿರ್ತದೆ ಫುಡ್ ಅನ್ನ ಸ್ಟೋರ್ ಮಾಡೋದಕ್ಕೆ. ವಿ ಈಟ್ ರ್ಯಾಡಿಶ್, ಕ್ಯಾರೆಟ್ ಅಂಡ್ ಟರ್ನಿಪ್. ನಾವು ರ್ಯಾಡಿಶ್ ಈಟ್ ಮಾಡ್ತೀವಿ, ಕ್ಯಾರೆಟ್ ಈಟ್ ಮಾಡ್ತೀವಿ, ಟರ್ನಿಪ್ ಯೂಟ್ ಮಾಡ್ತೀವಿ, ಬಿಕಾಸ್ ದೇರ್ ಈಸ್ ಫುಡ್ ಸ್ಟೋರ್ಡ್ ಇನ್ ದೆಮ್. ಫುಡ್ ಅದ್ರೊಳಗೆ ಸ್ಟೋರ್ ಆಗಿರ್ತದೆ. Which part of the plant are these? These are roots. ಯಾವ ಪಾರ್ಟ್ ಆಫ್ ಪ್ಲಾಂಟ್ ರೀ? ರ್ಯಾಡಿಶ್, ಕ್ಯಾರೆಟ್ ಅಂಡ್ ಟರ್ನಿಪ್. ನಿಮ್ಗೆ ಗೊತ್ತದ ಅಂದ್ರೆ ಅಲ್ಲಿ ಚಿತ್ರ ಮೂಲಂಗಿ ಮತ್ತು ಗಜ್ರಿ. ಸೊ ಅದ್ರೊಳಗೆ ಏನು ಇರ್ತದೆ ಆ್ಯಕ್ಚುಲಿ ಹೇಳ್ರಿ? ರೂಟ್ ಅದ ಆ್ಯಕ್ಚುಲಿ. ಇಟ್ ಈಸ್ ದ ರೂಟ್. The food made in the green leaves travel downwards and is stored in these tap roots. ಟ್ಯಾಪ್ ರೂಟ್ ಇರ್ತಾವು, ಅದು ಗ್ರೀನ್ ಲೀವ್ಸ್ ಒಳಗೆ ಫುಡ್ ರೆಡಿ ಆಗ್ತದೆ. ಫುಡ್ ಎಲ್ಲಿ ರೆಡಿ ಆಗ್ತದೆ? ಲೀಫ್ ಒಳಗೆ ರೆಡಿ ಆಗ್ತದೆ. ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗ್ತದೆ. ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗಲಿ ಅಲ್ಲಿ ಕಾರ್ಬೋಹೈಡ್ರೇಟ್ ರಿಲೀಸ್ ಆಗ್ತದೆ, ಸ್ಟಾರ್ಚ್ ಅಂತ ಕರಿತೀವಿ ನಾವು. ದಟ್ಸ್ ಆಲ್ ಹ್ಯಾಪನ್ಸ್ ಇನ್ ಲೀಫ್. ಲೀಫ್ ಒಳಗೆ ಕ್ಲೋರೋಪ್ಲಾಸ್ಟ್ ಇರ್ತಾವೆ. ಕ್ಲೋರೋಪ್ಲಾಸ್ಟ್ ಒಳಗೆ ಕ್ಲೋರೋಫಿಲ್ ಇರ್ತದೆ. ಕ್ಲೋರೋಫಿಲ್ ಏನು ಮಾಡ್ತದೆ? ಫುಡ್ ಪ್ರಿಪೇರ್ ಆಗಕ್ಕೆ ಹೆಲ್ಪ್ ಮಾಡ್ತದೆ. ದಟ್ ಈಸ್ ವೈ ಲೀಫ್ ಈಸ್ ಕಾಲ್ಡ್ ಆಸ್ ದ ಕಿಚನ್ ಆಫ್ ದ ಸೆಲ್. ಲೀಫಿಗೆ ಏನಂತಾರೆ? ಕಿಚನ್ ಆಫ್ ಸೆಲ್ ಅಂತೇಳಿ ಕರೀತಾರೆ. ಕಿಚನ್ ಆಫ್ ಪ್ಲಾಂಟ್, ಸೆಲ್ ಅಲ್ಲ, ಕಿಚನ್ ಆಫ್ ಪ್ಲಾಂಟ್. Plants use this food when conditions are not favorable. Plants use this food. Plants ಏನು ಮಾಡ್ತಾವೆ? ಈ ಫುಡ್ ಯೂಸ್ ಮಾಡ್ತಾವೆ when conditions are not favorable. ಕಂಡೀಷನ್ಸ್ ಫೇವರೇಬಲ್ ಇದ್ದಿದ್ದಿಲ್ಲ ಅಂದರೆ ಪ್ಲಾಂಟ್ಸ್ ಇವನ್ನ ಯೂಸ್ ಮಾಡ್ಕೋತಾವೆ. ರೂಟ್ಸ್ ಆರ್ ಮಾಡಿಫೈಡ್ ಟು ಗಿವ್ ಎಕ್ಸ್ಟ್ರಾ ಸಪೋರ್ಟ್. ರೂಟ್ಸ್ ಏನು ಮಾಡ್ತಾವೆ? ದೇ ಆರ್ ಮಾಡಿಫೈಡ್ ಟು ಗಿವ್ ಎಕ್ಸ್ಟ್ರಾ ಸಪೋರ್ಟ್. ಎಕ್ಸ್ಟ್ರಾ ಸಪೋರ್ಟ್ ನಾವು ಕೊಡ್ತಾವೆ. The banyan tree has roots that grow down from the branches. Banyan tree ಅದಕ್ಕೊಂದು ರೂಟ್ ಅದಾವ that has grown down from the branches. As these roots reach the ground, they fix themselves in the soil. ಇವೇನ್ ಮಾಡ್ತಾವು? Since they reach the ground, they fix themselves in the soil. ಬೆಳಕು ಇಲ್ಲಿಂದ ಬೀಳತದೆ. And give support to the spreading branches of the huge trees. Such roots are called prop roots. ಅಂತ ರೂಟ್ಸ್ಗೆ prop roots ಅಂತ ಕರಿತೀವಿ. They support the tree just as pillars support a building. They support the tree just as pillars support the building. Tree and support ಮಾಡ್ತಾವು. They just support the pillar support as a building. Okay? Yes. Okay? ಸೊ ನಿಮ್ಗೆ ಗೊತ್ತದ ಬನಿಯನ್ ಟ್ರೀ ಅಂದ್ರೆ ಆಲದ ಮರ. ಓಕೆ, ಮೇಜ್ ಅಂದ್ರೆ ಜೋಳ ಅಥವಾ ಗೋಧಿಯನ್ನು ಹಾಕಿರ್ತಿಲ್ಲ, ಗೊಂಜಾಳ ಅಂತೀವಿ ನಾವು, ಅದನ್ನ ಅನ್ಕೋಬಹುದು. ಸೊ ಇವೆಲ್ಲ ಏನು ಮಾಡ್ತಾವೆ? ಮಾಡಿಫೈ ಆಗ್ತಾವ್ರಿ ರೂಟ್ಸ್. ಮಾಡಿಫೈಗೆ ಎಕ್ಸ್ಟ್ರಾ ಸಪೋರ್ಟ್ ಮಾಡ್ತಾವೆ. ನೀವು ನೋಡಿದ್ರೆ ಆಲದ ಮರದ ಮ್ಯಾಗ ಹಿಂಗೆ ಜೋತ್ ಬಿದ್ದಿರ್ತಾವೆ. ಸೊ ಅವು ಕೂಡ ರೂಟದ ಮಾಡಿಫಿಕೇಶನ್ ಅದು. ಹಾಗಾಗಿ ಏನು ಮಾಡ್ತೈತಿ? ಅದು ಸಪೋರ್ಟ್ ಮಾಡ್ತೈತಿ. ಮುಂದೆ ಗಜ್ರಿ ಅಥವಾ ಕ್ಯಾರೆಟ್ ಅದ್ರೊಳಗೂ ಕೂಡ ಏನಾಗ್ತೈತಿ? ರೂಟ್ ಮಾಡಿಫೈ ಆಗಿ ಫುಡ್ಡನ್ನು ಸ್ಟೋರ್ ಮಾಡ್ಕೋತೈತಿ. ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ವಿತ್ ಆಲ್ ದೀಸ್. So observe such roots in sugarcane, screw, pine and maize. Sugarcane ಒಳಗ, maize ಒಳಗ ಇವು ನಾವು ಅಬ್ಸರ್ವ್ ಮಾಡಿದೀವಿ ಅಂದ್ರೆ ಯು ಕ್ಯಾನ್ ಸಿ ದಟ್ ದೇ ಪ್ರೊವೈಡ್ ಎಕ್ಸ್ಟ್ರಾ ಸಪೋರ್ಟ್ ಟು ದ ಥಿನ್ ಸ್ಟೆಮ್ ಅಂಡ್ ಹೆಲ್ಪ್ ಇಟ್ ಟು ದ ರಿಮೇನ್ ಅಪ್ರೈಟ್. ಅವು ಥಿನ್ ಸ್ಟೆಮ್ಗೆ ಏನು ಮಾಡ್ತಾವೆ? ಎಕ್ಸ್ಟ್ರಾ ಸಪೋರ್ಟ್ ಕೊಟ್ಟ ಅಪ್ರೈಟ್ ಆಗಿರುವಂಗೆ ಅವು ಏನು ಮಾಡ್ತಾವೆ? ನೋಡ್ಕೋತಾವು. ದ ಬಿಗ್ ಬನಿಯನ್ ಟ್ರೀ ಇನ್ ದ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ನಿಯರ್ ಕೋಲ್ಕತ್ತಾ ಹ್ಯಾಸ್ ಮೋರ್ ದ್ಯಾನ್ 900 ಪ್ರಾಪ್ ರೂಟ್ಸ್. ಬಿಗ್ ಬನಿಯನ್ ಟ್ರೀ ಎಲ್ಲೈತಿದು? ದಟ್ ಈಸ್ ಇನ್ ದ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್. ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಅಂತದ. ಸೊ ಅದು ಎಲ್ಲೈತಿ ಕೇಳ್ತಾರೆ ನೀವು, ವೇರ್ ಈಸ್ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್? ದಟ್ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಈಸ್ ಪ್ರೆಸೆಂಟ್ ಇನ್ ವೇರ್? ಕಲ್ಕತ್ತಾ. ಕಲ್ಕತ್ತಾ ಸ್ಪೆಷಲ್ ಅಂದ್ರೆ ಅಲ್ಲಿ ಒಂದು ಲಾರ್ಜ್ ಲೈಬ್ರರಿನೂ ಅದ. ದಟ್ ಈಸ್ ಹ್ಯಾವಿಂಗ್ ದ ಬಿಗ್ಗೆಸ್ಟ್ ಲೈಬ್ರರಿ. ಸೊ ದ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ನಿಯರ್ ಕೋಲ್ಕತ್ತಾ ಹ್ಯಾಸ್ ಮೋರ್ ದ್ಯಾನ್ 900 prop roots. They support the huge canopy of branches. 900ಕ್ಕಿಂತ ಹೆಚ್ಚು ರೂಟ್ ಅದಾವು. and they support huge canopy of branches ಅದಾವು. ಓಕೆ, ಸೊ ಸ್ಟೆಮ್ಸ್ ಬಗ್ಗೆ ಅದೆಲ್ಲ ನಾಳೆ ನೋಡ್ಲಿಕ್ಕೆ ಬರ್ತದೆ. ಸೊ ಅದಕ್ಕಿಂತ ಮೊದಲ ಸೊ ವಿ ವಿಲ್ ಟುಡೇ ಇವನ್ ಡಿಸ್ಕಸ್ ಮಾಡೋಣ. ಏನು? ಹರ್ಬ್ಸ್, ಶ್ರಬ್ಸ್ ಅಂಡ್ ಟ್ರೀಸ್. ಹರ್ಬ್ಸ್ ಹೆಂಗಿರ್ತಾವೆ, ಶ್ರಬ್ಸ್ ಹೆಂಗಿರ್ತಾವೆ, ಟ್ರೀಸ್ ಹೆಂಗಿರ್ತಾವೆ ನೋಡ್ರಿ. ಹರ್ಬ್ಸ್ ಅಂದ್ರೆ ಸಣ್ಣ, ಭಾಳ ಸಣ್ಣ ಪುಟ್ಟಿರ್ತಾವೆ, ಗಿಡಮೂಲಿಕೆಗಳು. ಕನ್ನಡದಾಗ ಗಿಡಮೂಲಿಕೆಗಳು ಅಂತಾರೆ. ಶ್ರಬ್ಸ್ ಅಂದ್ರೆ ಗಿಡ, ಸಣ್ಣ ಇದ್ದದ್ದು ಗಿಡ ಆತ. ಟ್ರೀಸ್ ಅಂದ್ರೆ ಮರಗಳು.
ಕನ್ನಡದಾಗ ಒಂದು ಗಾದೆ ಮಾತದ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ಅಂದ್ರೆ ನೀವು ಸಣ್ಣ ಮಕ್ಕಳಿದ್ದಾಗ ನಿಮ್ನ ಏನಾದ್ರೂ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ಅಂದ್ರೆ ಪೇರೆಂಟ್ಸ್ ಆದವರು, ಅಂದ್ರೆ ನಾವಲ್ಲ, ನಿಮ್ಮ ಫಾದರ್ ಮದರ್ ಆಗಿರ್ಬೋದು ಅಥವಾ ಟೀಚರ್ಸ್ ಇದನ್ನು ಮಾಡಿದವರು. ನೀವು ಸಣ್ಣ ಮಕ್ಕಳಾಗಿದ್ದಾಗ ನಿಮ್ಮನ್ನು ತಿದ್ದಾಗ ಟ್ರೈ ಮಾಡ್ಬೇಕು ಯಾವಾಗಲೂ. ಅಂದ್ರೆ ಏನಾಗ್ತೈತಿ, ದೇರ್ ಇಸ್ ಅ ಚೇಂಜ್ ಆಗೋ ಚಾನ್ಸಸ್ ಹೆಚ್ಚಿರ್ತದೆ. ಬಟ್ ಮರ ಆದ್ಮ್ಯಾಗ ಅಂದ್ರೆ ದೊಡ್ಡವರಾಗಿ ಬೆಳೆದ್ಮ್ಯಾಗ ಚೇಂಜ್ ಆಗೋ ಚಾನ್ಸಸ್ ಭಾಳ ಕಡಿಮೆ ಇರ್ತದೆ. ಹೌದಾ? ಅದಷ್ಟಲ್ವಾ ಹಿಂಗೆ ಒಂದು ಗಾದೆ ಮಾತದ, ದಟ್ ಈಸ್ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಓಕೆ, ಗಿಡ ಆಗಿದ್ದಾಗ ಅದನ್ನು ಭಾಗಿಸ್ಬೋದು ನಾವು, ಎಷ್ಟು ಸಣ್ಣದಿರ್ತದೆ. ಬಟ್ ಮರ ಆದ್ಮ್ಯಾಗ ಅದು ಬೆಳೆದು ಬಿಟ್ಟಿರ್ತದೆ, ಭಾಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಟ್. ಓಕೆ, ಪ್ರೊವರ್ಬ್, ಗಾದೆ ಮಾತು. ಸೊ ನೋಡ್ರಿ, ಹರ್ಬ್ಸ್ ಅಂದ್ರೆ ಸೈಜ್ ಏನಿರ್ತೈತಿ, ಯೂಸ್ವಲಿ ಲೆಸ್ ದೆನ್ 1 ಮೀಟರ್ ಹೈ, ವೆರಿ ಸ್ಮಾಲ್ ಇರ್ತಾವ, ಸಣ್ಣ ಪುಟ್ಟ ಗಿಡ ಮೂಲಿಕೆಗಳು. ಅಂದ್ರೆ 1 ಮೀಟರ್ ಅಂದ್ರೆ ಗೊತ್ತಲ್ಲ, ದಿಸ್ ಇಸ್ 1 ಮೀಟರ್. ಇನ್ನೊಂದು ಕೈ ಅದ ಇಲ್ಲ, ದಿಸ್ ಇಸ್ ಕೈ. ಏನು 1 ಮೀಟರ್ ಆಗೋದಿಲ್ಲ, ಆಗ್ಬೋದು, ಕೈ ಆಗ್ತದೆ 1 ಮೀಟರ್, 15 ನಿಯರ್ಲಿ 1 ಮೀಟರ್. ಸೊ ನಮ್ಮ ಹ್ಯಾಂಡ್ ಇರ್ತದಲ್ಲ, ನಿಯರ್ಲಿ 1 ಮೀಟರ್ ಇರ್ತದ. ನಮ್ಮ ಹ್ಯಾಂಡ್ದಷ್ಟು ಸೈಜ್ ಇರ್ತಾವಲ್ಲ, ಅದಕ್ಕಿಂತ ಕಡಿಮೆ ಇರ್ತಾವ ಹರ್ಬ್ಸ್. ಓಕೆ, ಗ್ರೀನ್ ಟೆಂಡರ್ ಸ್ಟೆಮ್ ಫ್ಯೂ ಬ್ರಾಂಚಸ್. ಸ್ಟೆಮ್ ಸ್ಟೆಮ್ ಅಂದ್ರೆ ಗೊತ್ತಿಲ್ಲ, ಕಾಂಡ. ಸೊ ಅದೇನಿರ್ತೈತಿ, ಗ್ರೀನ್ ಅಥವಾ ಟೆಂಡರ್ ಸ್ಟೆಮ್ ಇರ್ತೈತಿ, ಒಂದಿಷ್ಟು ಬ್ರಾಂಚ್ ಇರ್ತಾವ, ಭಾಳ ಇರೋದಿಲ್ಲ. ಸೊ ನಿನ್ನೊಂದು ನಿಮ್ಗೆ ಹೂ ತೋರಿಸಿದೆಲ್ಲ, ಹೂವಿನ ಗಿಡ, ದ್ಯಾಟ್ ಯು ಕ್ಯಾನ್ ಸೇ ಆಸ್ ಹರ್ಬ್ಸ್. ಗ್ರಾಸ್, ಟೊಮ್ಯಾಟೊ, ವೀಟ್, ಮಿಂಟ್. ಎಕ್ಸಾಂಪಲ್ ಯಾವುದು? ಗ್ರಾಸ್ ಬೆಳೆದಿರ್ತದೆ, ನೀವು ಗಾರ್ಡನ್ಗೆ ಹೋದ್ರೆ ಗ್ರಾಸ್ ಬೆಳೆದಿರ್ತದೆ, ಇದು ಶ್ರಬ್. ಟೊಮ್ಯಾಟೊ ಗಿಡ ಸಣ್ಣ ಇರ್ತದೆ, ದಟ್ ಇಸ್ ಅ ಶ್ರಬ್. ವೀಟ್, ಗೋಧಿ ಗಿಡ ಸಣ್ಣ ಇರ್ತದೆ, ದಟ್ ಇಸ್ ಅ ಶ್ರಬ್. ಮಿಂಟ್ ಅಂತೇಳಿ ಒಂದು ಸಸ್ಯ ಬರ್ತದಲ್ಲ, ಅದು ಕೂಡ ಎಕ್ಸಾಂಪಲ್ ಆಫ್ ಶ್ರಬ್. ಓಕೆ, ಎಸ್, ಸಾರಿ, ಐ ಟೋಲ್ಡ್ ಹರ್ಬ್, ನಾಟ್ ಶ್ರಬ್. ಹರ್ಬ್, ಈಗೇನು ನಾವು ನೋಡಿದೀವಲ್ಲ, ಲೆಸ್ ದ್ಯಾನ್ 1 ಮೀಟರ್ ಹೈ ಇರುವು ಹರ್ಬ್. ಅವಕ್ಕೆ ಟೆಂಡರ್ ಸ್ಟೆಮ್ ಇರ್ತದೆ, ಒಂದಿಷ್ಟ ಬ್ರಾಂಚ್ ಇರ್ತಾವೆ ಮುಂದೆ. ಅದಕ್ಕೆ ಎಕ್ಸಾಂಪಲ್ ಯಾವ್ಯಾವ? ಗ್ರಾಸ್, ಟೊಮ್ಯಾಟೊ, ವೀಟ್, ಮಿಂಟ್. ಸೊ ನಿನ್ನೇನು ನಾನು ಫ್ಲವರಿಂಗ್ ಪ್ಲಾಂಟ್ ತೋರಿಸಿದೆ ನಿಮಗೆ. ಸೊ ನಾನು ಆ್ಯಕ್ಚುಲಿ ಸ್ಟೆಮ್ ತಂದಿದ್ದೇವೆ ಅಂತಲ್ಲ, ಅದೇನು ಬೇಡ. ಒಂದು ಸಣ್ಣ ಫ್ಲವರಿಂಗ್ ಪ್ಲಾಂಟ್ ನೀವು ತೊಗೊಂಡ್ರೆ ಅಂದ್ರೆ ಗಾರ್ಡನ್ದಾಗ ಸಣ್ಣ ಬೆಳೆದಿರ್ತಾವೆ, ಇಷ್ಟ ಹೈಟ್ ಇರ್ತಾವೆ. ಸೊ ದಿಸ್ ಮಚ್ ಹೈಟ್ ಇರ್ತಾವೆ ಅಥವಾ ಇಷ್ಟು ಇರ್ತಾವೆ. ಸೊ ಅವಕ್ಕೆ ನಾವು ಹರ್ಬ್ಸ್ ಅಂತ ಕರಿಬೋದು, ಗಿಡ ಮೂಲಿಕೆಗಳು. ಸೊ ಅವಕ್ಕೇನಂತೀವಿ? ಹರ್ಬ್ಸ್. ಇವುಗಳನ್ನ ತಿಂದು ಪ್ರಾಣಿಗಳು ಬದುಕ್ತಾವಲ್ಲ, ಅವಕ್ಕೆ ಹರ್ಬಿವೋರಸ್. ಅದರ ಸಲುವಾಗಿ ಹರ್ಬಿವೋರಸ್ ಅಂತ ಹೆಸರು ಬಂದಿದ್ದು. ಇವು ಹರ್ಬ್ಸ್, ಇವನ್ನ ತಿಂದು ಬದುಕ್ತಾವು, ಹರ್ಬಿವೋರಸ್. ಗಾಟ್ ಇಟ್? ನೆಕ್ಸ್ಟ್, ಶ್ರಬ್ಸ್, SHRUBS. ಹರ್ಬ್ಸ್ಗಿಂತ ದೊಡ್ಡ ಇರ್ತಾವು, ಟ್ರೀಸ್ಗಿಂತ ಸಣ್ಣ ಇರ್ತಾವೆ. ಮೀಡಿಯಂ ಸೈಜ್ 1 ರಿಂದ 3 ಮೀಟರ್ ಹೈ ಇರ್ತಾವೆ. ಮೀಡಿಯಂ ಸೈಜ್ ಇರ್ತಾವೆ, 1 ರಿಂದ 3 ಮೀಟರ್. ಫ್ಲವರಿಂಗ್ ಪ್ಲಾಂಟ್ಸ್ ಇರ್ತಾವಲ್ಲ ಇಷ್ಟು ದೊಡ್ಡ, ಅಥವಾ ನಾವು ಎಷ್ಟು ಹೈಟ್ ಇದೀವಿ, ನೀವು ಎಷ್ಟು ಹೈಟ್ ಇದ್ರಿ, ಅಷ್ಟು ಒಂದು ದೊಡ್ಡ ಪ್ಲಾಂಟ್ಸ್ ಇರ್ತಾವೆ. ಅವಕ್ಕೆ ನಾವು ಏನು ಅನ್ಬೋದು? ಶ್ರಬ್ಸ್ ಅನ್ಬೋದು. ಹಾರ್ಡ್ ಸ್ಟೆಮ್ ಬಟ್ ನಾಟ್ ವೆರಿ ಥಿಕ್. ಸ್ಟೆಮ್ ಏನಿರೋದು ಹಾರ್ಡ್ ಇರ್ತದೆ, ಬಟ್ ಭಾಳ ಥಿಕ್ ಇರೋದಿಲ್ಲ. ಬ್ರಾಂಚಸ್ ಅರೈಸ್ ನಿಯರ್ ದ ಬೇಸ್ ಆಫ್ ದ ಸ್ಟೆಮ್. ಸ್ಟೆಮ್ದಿಂದ ಏನಾಯ್ತು, ಒಂದು ಸಣ್ಣ ಪುಟ್ಟ ಬ್ರಾಂಚಸ್ ಇರ್ತಾವೆ. ಚೈನಾ ರೋಸ್, ಹಿಬಿಸ್ಕಸ್, ಲೆಮನ್, ರೋಸ್, ಪೊಮೆಗ್ರೆನೇಟ್. ಎಕ್ಸಾಂಪಲ್, ಚೈನಾ ರೋಸ್, ಹಿಬಿಸ್ಕಸ್ ಅಂದ್ರೆ ದಾಸವಾಳ ಹೂವು ನೋಡಿರಿ, ದಾಸವಾಳ ಹೂವಿನ ಗಿಡ. ಸೊ ಅದು ಶ್ರಬ್ಬಿಗೆ ಉದಾಹರಣೆ. ಲೆಮನ್, ನಿಂಬಿಕಾಯಿ ಗಿಡ. ರೋಸ್, ಗುಲಾಬಿ ಹೂವಿನ ಗಿಡ. ಪೊಮೆಗ್ರೆನೇಟ್, ದಾಳಿಂಬೆ ಗಿಡ. ದೀಸ್ ಆಲ್ shrubs. ಟ್ರೀಸ್ ಅನ್ನಾಗಿ ಬರ್ತಲ್ಲ, ದೀಸ್ ಆಲ್ ಆರ್ shrubs, ಗಿಡ. These all gidas, shrubs. Okay, they are 1 to 3 meter high. They are having the hard stem, but not very thick. A hard stem irtada, but adu thick irudilla. Branches arise near the base of the stem. Branch elli arise agtavu, near the base of stem alli arise agtavu. So idಕ್ಕೆ example ಏನಾಗ್ತೈತಿ? ಚೈನಾ ರೋಸ, ಲೆಮನ್ನ, ರೋಸ್, ಪೊಮೆಗ್ರೆನೇಟ್. ಇವೆಲ್ಲ ಇದಕ್ಕೆ ಎಕ್ಸಾಂಪಲ್. ಸೊ ನೋಡ್ರಿ, ಇದನ್ನ ಬಿಟ್ಟು ರಿಗಾರ್ಡಿಂಗ್ ಮಿಡ್ ಟರ್ಮ್ ಎಕ್ಸಾಮ್, ಸೊ ಈ ಚಾಪ್ಟರ್ ಇರೋದಿಲ್ಲ ಮಿಡ್ ಟರ್ಮ್ ಎಕ್ಸಾಮಿಗೆ. ಅವು 6 ಅದಾವಲ್ಲ, ಅವನೇ ಇಡನು. ಅದ್ರೊಳಗ ಇನ್ನೂ ಒಂದು ಕಡಿಮೆ ಮಾಡೋದಾದ್ರೆ ಒಂದು ಕಡಿಮೆ ಮಾಡು. ದ್ಯಾಟ್ ಯು ಹ್ಯಾವ್ ಟು ಇನ್ಫಾರ್ಮ್ ಮಿ ಅರ್ಲಿ. ಯಾವ್ದು ಕಡಿಮೆ ಮಾಡಬೇಕು ಅನ್ನೋದು ನೀವು ಲಘು ಹೇಳ್ಬೇಕು ನನಗೆ. ಓಕೆ, ಎಸ್. ನೆಕ್ಸ್ಟ್, ಟಾಲ್ ಟ್ರೀಸ್ ಹೆಂಗಿರ್ತಾವೆ? ಟ್ರೀಸ್ ಆರ್ ಟಾಲ್, ದಟ್ ಈಸ್ ಜನರಲಿ ಮೋರ್ ದ್ಯಾನ್ 3 ಮೀಟರ್ ಹೈ. ಟ್ರೀಸ್, ಬನಿಯನ್ ಟ್ರೀ ನೋಡಿರ್ತೀರಿ ನೀವು, ದೊಡ್ಡ ಟ್ರೀ. ತೆಂಗಿನಕಾಯಿ ಗಿಡ ಇರ್ತದೆ, ತೆಂಗಿನಕಾಯಿ ಮರ, ಅಥವಾ ಆಲದ ಮರ, ಅಥವಾ ಮ್ಯಾಂಗೋ ಮರ. ಸೊ ದೀಸ್ ಆರ್ ಬನಿಯನ್ ಟ್ರೀಸ್. ದೀಸ್ ಆರ್ ನಾಟ್ ಬನಿಯನ್ ಟ್ರೀಸ್, ದೀಸ್ ಆರ್ ಟ್ರೀಸ್. ಸೊ ಇವೇನಿರ್ತಾವೆ? ದೇ ಆರ್ ಮೋರ್ ದ್ಯಾನ್ 3 ಮೀಟರ್ ಹೈ. 3 ಮೀಟರ್ಗಿಂತ ಹೆಚ್ಚಿರ್ತಾವೆ. ಹಾರ್ಡ್ ಬ್ರೌನ್ ಥಿಕ್ ಸ್ಟೆಮ್. ಹಾರ್ಡ್ ಇರ್ತದೆ. ನೀವು ಅದು ಸ್ಟೆಮ್ ನೋಡಿದ್ರೆ ಏನಿರ್ತದೆ ಹೇಳ್ರಿ? ಬ್ರೌನ್ ಇರ್ತದೆ, ಥಿಕ್ ಇರ್ತದೆ, ಒಳಗಡೆ ದಪ್ಪ ಇರ್ತದೆ. ಗಿಡಗಳದು ದಪ್ಪ ಸ್ಟೆಮ್ ಇರ್ತದೆ. ಬ್ರಾಂಚಸ್ ಆನ್ ದ ಅಪ್ಪರ್ ಪಾರ್ಟ್ ಆಫ್ ದ ಸ್ಟೆಮ್. ಬ್ರಾಂಚ್ ಎಲ್ಲಿ ಇರ್ತಾವೆ? ಅಪ್ಪರ್ ಪಾರ್ಟ್ ಆಫ್ ದ ಸ್ಟೆಮ್ ಹೋಗಿರ್ತಾವೆ. ಹಿಂಗೇನು ಗಿಡ ಬಂದಿರ್ತದೆ, ಬ್ರಾಂಚ್ ಹಿಂಗೆ ಹೋಗಿರ್ತಾವೆ.
ಹೌದಾ? ಬಟ್ ಶ್ರಬ್ ಇದ್ದಾಗ ಒಂದು ಸ್ವಲ್ಪ ತೆಳಗೂ ಬಂದಿರ್ತಾವ, ಹಿಂಗೆ ಬಂದಿರ್ತಾವ. ಎಸ್. ಎಕ್ಸಾಂಪಲ್ ಯಾವುದು? ಫ್ಲೇಮ್ ಟ್ರೀ, ನೀಮ್, ಪೀಪಲ್, ಮ್ಯಾಂಗೋ, ಬನಿಯನ್. ಸೊ ಇವನ್ನೆಲ್ಲ ಹೇಳ್ಬೋದು. ಫ್ಲೇಮ್ ಟ್ರೀ ಅಂತ ಬರ್ತದ, ದಟ್ ವಿ ಆಲ್ಸೋ ಕಾಲ್ ಇಟ್ ಎಸ್ ಗುಲ್ಮೊಹರ್. ಗುಲ್ಮೊಹರ್ ಅಂತ ಕರಿತೀವಿ. ನೀಮ್ ಈಸ್ ಆಲ್ಸೋ ಎಕ್ಸಾಂಪಲ್. ಪೀಪಲ್ ಅರಳೆ ಮರ, ಪೀಪಲ್ ವೃಕ್ಷ ಅಂದ್ರೆ ಅರಳೆ ಮರ ಬರ್ತದ. ಮ್ಯಾಂಗೋ, ಮ್ಯಾಂಗೋ ಇದ್ರ ಮರ, ಮಾವಿನ ಮರ. ಮತ್ತು ಆಲದ ಮರ, ದಟ್ ಈಸ್ ಬನಿಯಾನ್ ಟ್ರೀ. ಸೊ ಇವೆಲ್ಲ ಕೂಡ ಎಕ್ಸಾಂಪಲ್ಸ್ ಆಫ್ ಟ್ರೀಸ್. ಸೊ ನಿಮ್ಗೆ ಮೂರು ಡಿಫ್ರೆನ್ಸ್ ಗೊತ್ತಾಗ್ತದೆ ಅನ್ಕೋತೀನಿ. ಸೊ ಟೆಕ್ಸ್ಟ್ ಬುಕ್ ಇಂದ್ರೂ ಓದ್ರಿ ಅಥವಾ ಇದರಿಂದ ಓದ್ರಿ. ಸೊ ಎಕ್ಸಸೈಸ್ ಎಲ್ಲ ಪರ್ಫೆಕ್ಟ್ ಮಾಡಿರಿ, ಎಕ್ಸಸೈಸ್ ಅಷ್ಟು ಸಾಲ್ವ್ ಮಾಡಿರಿ. ಅದರೊಳಗೆ ಮೇನ್ಲಿ ಟ್ರೂ ಆರ್ ಫಾಲ್ಸ್, ಒಂದು ಸಮರಿ ಅಷ್ಟು ಚೆನ್ನಾಗಿ ಓದ್ಕೋರಿ, ಎಕ್ಸಸೈಸ್ ಚೆನ್ನಾಗಿ ಓದ್ಕೋರಿ. ಟ್ರೂ ಆರ್ ಫಾಲ್ಸ, ಫಿಲ್ ಇನ್ ದ ಬ್ಲ್ಯಾಂಕ್ಸ, ಮ್ಯಾಚ್ ದ ಫಾಲೋವಿಂಗ್. ಇವು ಮೂರು ಇಂಪಾರ್ಟೆಂಟ್, ಪರ್ಫೆಕ್ಟ್ ಮಾಡ್ಕೋರಿ. ಅದರಿಂದ ಒಂದು 20 ಮಾರ್ಕ್ಸ್ ಬರ್ತಾವೆ. ಉಳಿದ 30 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಇರ್ತಾವೆ. ಸೊ ಆದಷ್ಟು ಅವ್ನು ಕರೆಕ್ಟ್ ನೋಡ್ಕೋರಿ. ಥ್ಯಾಂಕ್ ಯು. ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.